ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿನ್. ಜಿಪೇಯ ಒಂದು ಹೊಸ ಫೀಚರ್ ಇದು ಸ್ಕ್ಯಾಮಾ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಕಾಡ್ತಿರುವಂಥದ್ದು. ಸೊ ಈ ಒಂದು ಫೀಚರ್ ಬಗ್ಗೆ ಹೇಳೋದಾದ್ರೆ ಇದು ಅಪಾಯಕಾರಿನಾ ಅಥವಾ ನಿಜವಾಗ್ಲೂ ಇದು ಫೇಕಾ ಅನ್ನೋ ಸಾಕಷ್ಟು ಗೊಂದಲಗಳು ಕೂಡ ಎದುರಾಗ್ತಾ ಇದೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಹಣ ಇರೋದಕ್ಕಿಂತ ಜಾಸ್ತಿ ನಾವು ಫೋನ್ಪೇ ಆಗಿರ್ಬೋದು, ಈ ಜಿಪೇ ಆಗಿರ್ಬೋದು, ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಜಿಪೇಯು ತುಂಬ ಒಂಥರ ಸೇಫ್ಟಿ ಅನ್ನೋ ಒಂದು ಮೆನ್ಷನ್ ಕೂಡ ಮಾಡಿದೆ, ಅಂದರೆ ಜಿಪೇ ತುಂಬ ಸೇಫ್ಟಿ ಅನ್ನೋ ಮೆನ್ಷನ್ ಕೂಡ ಇದೆ ಇದಕ್ಕೆ. ಸೊ ಹಾಗಾಗಿ ಜಿಪೇಯಲ್ಲಿ ಒಂದು ಹೊಸ ಫ್ಯೂಚರ್ ಬಂದಾಗ, ಕೆಲವು ದಿನಗಳ ಹಿಂದಷ್ಟೇ ಇದು ಬಂದಿರುವಂಥದ್ದು. ಸೊ ಕೆಲವು ದಿನಗಳ ಹಿಂದಷ್ಟೇ ಈ ಹೊಸ ಫೀಚರನ್ನು ಇಂಟ್ರಡ್ಯೂಸ್ ಕೂಡ ಮಾಡಿದೆ. ಸೊ ಹಾಗಾಗಿ ಈ ಹೊಸ ಫೀಚರ್ ಬಗ್ಗೆ ಹೇಳೋದಾದ್ರೆ, ಈ ಹೊಸ ಫೀಚರ್ ಬಂದಾಗನಿಂದ ಕೆಲವೊಂದು ಸುದ್ದಿಗಳು ಹೊರದಾಗ್ತಾ ಇದೆ. ಅಂದರೆ ಕೆಲವೊಂದು ಆಡಿಯೋ ರಿವೀಲ್ಗಳಾಗಿರ್ಬೋದು. ಸೊ ಸಾಕಷ್ಟು ಒಂದು ಸುದ್ದಿಯನ್ನು ಮಾಡ್ತಾ ಇದೆ. ಸೊ ಈ ಒಂದು ಫೀಚರ್ ಮೇಲೆ ಕ್ಲಿಕ್ ಮಾಡಿದ್ರೆ, ಒಂದು ಪಾಕೆಟ್ ಮನಿ ಅನ್ನೋ ಫೀಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಬ್ಯಾಂಕಲ್ಲಿರೋ ಹಣ ಎಲ್ಲ ಖಾಲಿ ಆಗುತ್ತೆ, ಇದೊಂದು ಸ್ಕ್ಯಾಮ್ ಅನ್ನೋದೊಂದು. ಸೊ ಇದೆಲ್ಲ ಫೇಕ್ ನ್ಯೂಸ್, ಆ ಥರ ಏನೂ ಆಗಲ್ಲ. ಬಟ್ ಆ ಒಂದು ಪಾಕೆಟ್ ಮನಿ ಬಗ್ಗೆ ಯಾರಿಗೂ ಅಷ್ಟು ಸರಿಯಾಗಿ ಒಂದು ಮಾಹಿತಿ ಇಲ್ಲ. ಸೊ ಯಾರೋ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅನ್ನೋ ಮಾತ್ರಕ್ಕೆ ಅದನ್ನು ಈಗ ಎಲ್ಲ ಜಿಪೇಯನ್ನು ತುಂಬ ಡಿಲೀಟ್ ಮಾಡೋಕ್ಕೆ ಹೋಗ್ತಿದೆ, ಅಂದರೆ ಅನ್ಇನ್ಸ್ಟಾಲ್ ಮಾಡ್ತಿದ್ದಾರೆ. ಯಾಕಂದರೆ ಆ ಒಂದು ಫೀಚರ್ಗೋಸ್ಕರ ಇದನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೋ ಏನೋ, ಇದನ್ನು ಕ್ಲಿಕ್ ಮಾಡಿದರೆ ನಮ್ಮ ಬ್ಯಾಂಕಲ್ಲಿದ್ದ ಹಣ ಎಲ್ಲ ಹೋಗುತ್ತೆ ಅನ್ನೋದು. ಬಟ್ ಆ ರೀತಿ ಯಾವುದೂ ಆಗಲ್ಲ. ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ಇದನ್ನು ಜಿಪೇ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಇದರ ಉಪಯೋಗ ಏನು ಅಂತ ನೋಡಿದ್ರೆ, ಸಾಕಷ್ಟು ಜನಗಳಿಗೆ ಇದ್ರ ಉಪಯೋಗ ಗೊತ್ತಿಲ್ಲ. ಬಟ್ ಇದರ ಉಪಯೋಗ ಏನು ಅಂತ ನೋಡಿದ್ರೆ, 18 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಒಂದು ಪಾಕೆಟ್ ಮನಿ ಅನ್ನೋ ಒಂದು ಆ್ಯಪ್ ಏನು ಫೀಚರನ್ನು ಯೂಸ್ ಮಾಡ್ಕೋಬಹುದು. ಯಾಕಂದರೆ ಸಾಮಾನ್ಯವಾಗಿ ನಾವು ಅಪ್ಪ ಅಮ್ಮ ಏನು ಮಾಡ್ತೀವಿ, 18 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಈ ಒಂದು ಫೀಚರನ್ನು ಯೂಸ್ ಮಾಡೋದು. ಸೊ ನಮ್ಮ ಖಾತೆ ಆಗಿರ್ಬೋದು, ಜಿಪೇ ಖಾತೆ ಆಗಿರ್ಬೋದು, ಯಾವುದಕ್ಕೂ ಕೂಡ ನಾವು ಯೂಸ್ ಮಾಡ್ಕೊಂಡಿರಲ್ಲ, ಅಂದರೆ ತಂದೆ ತಾಯಿ ಮಕ್ಕಳಿಗೆ ಮಾಡಿಕೊಟ್ಟಿರಲ್ಲ. ಸೊ 18 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಒಂದು ಫೀಚರ್ ಬಂದಾಗ, ಸೊ ಇದರಲ್ಲಿ ಕೆಲವೊಂದು ಲಿಮಿಟ್ಸ್ಗಳಿದೆ. ಅಂದರೆ ಪೋಷಕರು ಆ ಒಂದು ಪಾಕೆಟ್ ಮನಿ ಅನ್ನೋ ಒಂದು ಏನು ಫೀಚರ್ ಇದೆ, ಸೊ ಅದಕ್ಕೆ 1,000 ಅಥವಾ 2,000 ಅಷ್ಟು, ಅದಕ್ಕಿಂತ 3,000 ಏನೋ ಒಂದು ಲಿಮಿಟ್ಸ್ ಇದೆ. ಸೊ ಅದರ ಒಳಗೇನೆ ಮನಿಯನ್ನು ಹಾಕಿರುವಂಥದ್ದು. ಸೊ ಆ ಒಂದು ಹಣವನ್ನು ಮಕ್ಕಳು ಯೂಸ್ ಮಾಡ್ಬೋದು, ಅಂದರೆ 18 ವರ್ಷದ ಕೆಳಗಿನ ಮಕ್ಕಳು ಅದನ್ನು ಯೂಸ್ ಮಾಡುವಂಥದ್ದು. ಸೊ ಇದು ತುಂಬ ಯೂಸ್ಫುಲ್ ಆಗಿರುವಂತಹ ಆ್ಯಪ್. ಯಾವುದೇ ಕಾರಣಕ್ಕೂ ಇದು ಸ್ಕ್ಯಾಮ್ ಆಗಿರ್ಬೋದು ಅಥವಾ ಅಪಾಯಕಾರಿ ಅಂತಲೂ ಅಲ್ಲ. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಕೂಡ ನೋಡಿದ್ದೀನಿ. ಎಲ್ಲರೂ ಇದು ಫೇಕ್ ಆಗಿರೋದು, ಇದನ್ನು ಕ್ಲಿಕ್ ಮಾಡಿದರೆ ಹಣ ಎಲ್ಲ ಖಾಲಿ ಆಗುತ್ತೆ ಅನ್ನೋ ಕೆಲವೊಂದು ಸುಳ್ಳು ಮಾಹಿತಿಗಳನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ. ಬಟ್ ಆ ಥರ ಯಾವುದೂ ಇಲ್ಲ. ಇದು ತುಂಬ ಉಪಯುಕ್ತವಾಗಿರುವಂಥದ್ದು, ಅಂದರೆ ಮಕ್ಕಳಿಗೆ ಯೂಸ್ಫುಲ್ ಆಗಿರುವಂತಹ ಒಂದು ಆ್ಯಪ್ ಆಗಿರುತ್ತೆ ಅಥವಾ ಫೀಚರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯೂಶ್ವಲಿ ಎಲ್ಲರೂ ಈ ಒಂದು ಫೋನ್ಪೇ ಆಗಿರ್ಬೋದು, ಜಿಪೇ ಆಗಿರ್ಬೋದು, ಇದನ್ನು ಯೂಸ್ ಮಾಡ್ತಾರೆ. ಸೊ ಫೋನ್ಪೇಯಲ್ಲಿ ಈ ಥರ ಒಂದು ಫೀಚರ್ ಇಲ್ಲ. ಬಟ್ ಜಿಪೇಯಲ್ಲಿ ಹೊಸದಾಗಿ ಬಂದಿರುವಂಥ ಈ ಫೀಚರ್ ಮಕ್ಕಳಿಗೆ, ಮೇಯ್ನಾಗಿ ಮಕ್ಕಳಿಗೆ ಆಗಿರ್ಬೋದು, ಅಥವಾ ಅದರಲ್ಲಿ ಹೂಡಿಕೆ ಮಾಡ್ಬೋದಾ ಅದು ಇನ್ನೂ ಕೂಡ ಸಿಗದೇ ಇರುವಂಥ ಮಾಹಿತಿ. ಬಟ್ ಇದು ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಏನಿದೆ, ಮಕ್ಕಳಿಗೆ ಯೂಸ್ಫುಲ್ ಆಗಿರುವಂತಹ ಒಂದು ಆ್ಯಪ್. ಸೊ ಅದರಲ್ಲಿ ಕೆಲವೊಂದು ಲಿಮಿಟ್ಸ್ಗಳನ್ನು ಹಾಕಿರ್ತಾರೆ. ಅಂದರೆ 1,000, 2,000, 3,000 ಅಷ್ಟರೊಳಗೆ ಆ ಒಂದು ಫೀಚರಲ್ಲಿ ನಾವು ಹಣವನ್ನು ಹಾಕಿ ಅದನ್ನು ಮಕ್ಕಳು ಯೂಸ್ ಮಾಡುವಂಥದ್ದು. ಈಗ ಮಕ್ಕಳಿಗೆ ಸಾಮಾನ್ಯವಾಗಿ ಅಂಗಡಿಗೆ ಹೋಗಬೇಕಾ ಅಥವಾ ಎಲ್ಲೋ ಹೋಗಬೇಕಾ, ಹಣ ಇರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ಈಗ ಫೋನ್ಪೇನ ಯೂಸ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಸೊ ಈ ಒಂದು ಫೀಚರನ್ನು ಅವರು ಉಪಯೋಗಿಸಬಹುದು ಅನ್ನೋದು. ಬಟ್ ಯಾರು ಕೂಡ ಈ ಥರ ಒಂದು ಫೇಕ್ ನ್ಯೂಸ್ನ ಹಬ್ಬಿಸಬೇಡಿ. ಜನಗಳಿಗೆ ಮಾಹಿತಿಯನ್ನು ಕೊಡಿ, ಸರಿಯಾದ ಮಾಹಿತಿಯನ್ನು ಕೊಡಿ. ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸನ್ನು ಹಬ್ಬಿಸಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ.